ನಾವು ಸಂದೇಶಕ್ಕೆ ಹೋಗೋಣ. ಈ ದಿವಸ ನಾವು ಧ್ಯಾನ ಮಾಡುವಂಥ ವಿಷಯ ದೈವ ಸಾನ್ನಿಧ್ಯ. ಈ ದಿವಸ ನಾವು ಧ್ಯಾನ ಮಾಡುವಂಥ ವಿಷಯ ದೈವ ಸಾನ್ನಿಧ್ಯ. ಪ್ರಿಯರೇ, ದೈವ ಸಾನ್ನಿಧ್ಯ ಎಂಬುದಾಗಿ ನಾವು ನೋಡೋದಾದರೆ ಈಗಾಗಲೇ ನಾವು ದೇವರ ಆ ಒಂದು ಮಧುರವಾದ ಹಾಡನ್ನು ನಾವು ಮಾಡಿದ್ದೇವೇನು? ದೇವ ಪ್ರಸನ್ನತೆ. ಅವರ ಪ್ರಸನ್ನತೆ ಇಲ್ಲದೆ ನಾವು ಏನನ್ನು ಮಾಡಲು ಸಾಧ್ಯ ಇಲ್ಲ. ಅವರ ಪ್ರಸನ್ನತೆ ಇಲ್ಲದೆ ನಾವು ಎಲ್ಲಿ ಯಾವ ಕಾರ್ಯಗಳನ್ನು ಯಾವ ಜಾಗದಲ್ಲಿ ಕೂಡ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ. ಅವರ ಪ್ರಸನ್ನತೆ ನಮ್ಮನ್ನು ಮಹಿಮೆಯಾಗಿ ನಡೆಸುತ್ತದೆ. ನಾವು ನೋಡುತ್ತೇವೆ, ಮೋಶೆ ಆತನು ಬೆಟ್ಟಕ್ಕೆ ಹೋಗಿ ಆತನು ಪ್ರಾರ್ಥಿಸುವಾಗ ದೇವರ ಪ್ರಸನ್ನತೆಯನ್ನು ನೋಡಿದ. ಅದೇ ರೀತಿಯಾಗಿ ಪ್ರಿಯರೇ, ಈ ದಿವಸ ನಾವು ಕರ್ತನ ಸನ್ನಿಧಿಯಲ್ಲಿ ಏನನ್ನಾದರೂ ಮಾಡಬೇಕೆಂಬುದಾಗಿ ನೋಡೋದಾದರೆ ಅವರ ಪ್ರಸನ್ನತೆ ನಮಗೆ ಬೇಕು. ದೇವ ಸಾನ್ನಿಧ್ಯ ಎಂಬುದಾಗಿ ನಾವು ನೋಡೋದಾದರೆ ಮೊದಲನೇದಾಗಿ ದೇವರ ಪ್ರಸನ್ನತೆ. ದೇವರೊಂದಿಗೆ ನಾವು ಅನ್ಯೋನ್ಯತೆಯನ್ನು ಮಾಡುವಂಥದ್ದು. ದೇವರ ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥದ್ದೇ ಅದು ದೇವರ ಪ್ರಸನ್ನತೆಯಾಗಿದೆ. ಪ್ರಿಯರೇ, ಈ ದಿವಸ ನಾವು ಈ ಒಂದು ವಾಕ್ಯ ಭಾಗವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ದೇವ ಸಾನ್ನಿಧ್ಯ. ಯಾವ ವ್ಯಕ್ತಿ ದೇವ ಸಾನ್ನಿಧ್ಯದಲ್ಲಿರ್ತಾನೆ, ದೇವರು ಹೇಗೆ ಅವನನ್ನು ಮಹಿಮೆಯಾಗಿ ನಡೆಸ್ತಾರೆ, ಹೇಗೆ ಬಲವಾಗಿ ನಡೆಸ್ತಾರೆ, ಯಾವೆಲ್ಲ ಆಶೀರ್ವಾದಗಳು ಅವನ ಜೀವಿತಕ್ಕೆ ದೇವರು ಉಂಟು ಮಾಡ್ತಾರೆ ಎಂಬುದಾಗಿ ನಾವು ನೋಡೋಣ. ಪ್ರಿಯರೇ, ನಾವು ಕೀರ್ತನೆಗಳ ಪುಸ್ತಕದಲ್ಲಿ 27ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 27ನೇ ಅಧ್ಯಾಯ 4ನೇ ವಚನ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು ಎಂಬುದಾಗಿ. ಹೌದು ಪ್ರಿಯರೇ, ನಾವಿಲ್ಲಿ ದಾವೀದನನ್ನು ನೋಡುತ್ತೇವೆ. ದಾವೀದನು ಅತಿ ಹೆಚ್ಚಾಗಿ ದೇವರ ಸನ್ನಿಧಿಯನ್ನು ಹಂಬಲಿಸಿದಂಥ ವ್ಯಕ್ತಿಯಾಗಿದ್ದ. ದಾವೀದನು ದೇವರ ಸಾನ್ನಿಧ್ಯವನ್ನು ಅತಿ ಹೆಚ್ಚಾಗಿ ಬಯಸುವಂಥ ಒಬ್ಬ ವ್ಯಕ್ತಿಯಾಗಿದ್ದ. ದಾವೀದನ ಸ್ವಾಸ್ಥ್ಯ ಅದೇ ಆಗಿತ್ತು. ದಾವೀದ ಬಹಳ ಮುಖ್ಯವಾಗಿ ದೇವರ ಸನ್ನಿಧಾನವನ್ನು ಬಯಸುವಂಥ ವ್ಯಕ್ತಿಯಾಗಿದ್ದ. ಅದು ಅವನಿಗೆ ಶ್ರೇಷ್ಠವಾಗಿತ್ತು. ಅದನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಅವನ ಜೀವಿತದಲ್ಲಿ ಶ್ರೇಷ್ಠವಾಗಿರಲಿಲ್ಲ. ಪ್ರಿಯರೇ, ಅದು ಅವನ ನಂಬಿಕೆಯಾಗಿತ್ತು. ಮಾತ್ರವಲ್ಲದೆ ಅದು ಅವನ ನಡತೆಯಾಗಿತ್ತು. ದೇವರ ಪ್ರಸನ್ನತೆಯಲ್ಲಿ ನಡೆಯುವಂಥದ್ದು, ದೇವರ ಸಾನ್ನಿಧ್ಯದಲ್ಲಿ ಇರುವಂಥದ್ದು ಅದು ಅವನ ನಡತೆಯಾಗಿತ್ತು. ಪ್ರಿಯರೇ, ದಾವೀದನು ದೇವರ ಸನ್ನಿಧಿಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಆತನು ಸಂತೋಷವನ್ನು ಅನುಭವಿಸ್ತಾ ಇದ್ದ. ದಾವೀದನು ದೇವರ ಪ್ರಸನ್ನತೆಯಲ್ಲಿ ಅವನು ಉಲ್ಲಾಸವನ್ನು ಅನುಭವಿಸ್ತಿದ್ದ, ಅವನು ಸಂತೋಷವನ್ನು ಅನುಭವಿಸ್ತಿದ್ದ. ಪ್ರಿಯರೇ, ನಾವು ನೋಡುತ್ತೇವೆ ಅವನ ಕೀರ್ತನೆಗಳ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆಗಳು 55ನೇ ಅಧ್ಯಾಯ 16ನೇ ವಚನ 17ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆಗಳು 55, 16, 17 ದೇವರ ವಾಕ್ಯ ಹೇಳ್ತದೆ, ತ್ರಿಕಾಲದಲ್ಲಿ ದಾವೀದನು ಮೊರೆ ಇಡ್ತಿದ್ದನೆಂಬುದಾಗಿ. ಮಾತ್ರವಲ್ಲದೆ ನಾವು ನೋಡುತ್ತೇವೆ ಕೀರ್ತನೆಗಳ ಪುಸ್ತಕ 59ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಾರ್ಥ ಕಾಲದಲ್ಲಿ ನಿನ್ನ ಪ್ರೇಮವನ್ನು ಉಲ್ಲಾಸದಿಂದ ನಾನು ಕೊಂಡಾಡುವೆನು ಎಂಬುದಾಗಿ. ಕೀರ್ತನೆಗಳು 5ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನೇ ಉದಯ ಕಾಲದಲ್ಲಿ ನನ್ನ ಸ್ವರ ನಿನಗೆ ಕೇಳಿಸುವುದು ಎಂಬುದಾಗಿ. ಅದ್ಭುತವಾದಂಥ ವ್ಯಕ್ತಿ. ಇಲ್ಲಿ ದೇವರ ವಾಕ್ಯ ಹೇಳೋ ಪ್ರಕಾರವಾಗಿ ದಾವೀದನು ತ್ರಿಕಾಲದಲ್ಲಿ ದೇವರಿಗೆ ಮೊರೆ ಇಡುವಂಥ ವ್ಯಕ್ತಿಯಾಗಿದ್ದ. ಹೆಚ್ಚಾಗಿ ದೇವರ ಸನ್ನಿಧಿಯನ್ನು ಬಯಸುವಂಥ ವ್ಯಕ್ತಿ ಇಲ್ಲಿ ದಾವೀದಾಗಿದ್ದ. ಪ್ರಿಯರೇ, ಪ್ರಾರ್ಥ ಕಾಲದಲ್ಲಿ ನಾವು ನೋಡುತ್ತೇವೆ, ಪ್ರಾರ್ಥ ಕಾಲದಲ್ಲಿ ಯಾರು ಹೇಳುವ ಮುಂಚೆ ದಾವೀದನು ಎದ್ದು ಅವನು ಹೇಳ್ತಾ ಇದ್ದಾನೆ, ನಿನ್ನ ಪ್ರೇಮವನ್ನು ಉಲ್ಲಾಸದಿಂದ ನಾನು ಕೊಂಡಾಡ್ತೇನೆ ಎಂಬುದಾಗಿ. ದೇವರ ಪ್ರೀತಿ, ದೇವರ ಕಾರ್ಯಗಳನ್ನು ಮುಂಜಾನೆ ಜಾವದಲ್ಲಿ ಎದ್ದು ದಾವೀದನು ಹೇಳ್ತಾ ಇದ್ದ, ಕರ್ತನೇ ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕಾರ್ಯಗಳಿಗಾಗಿ ಸ್ತೋತ್ರ, ನನ್ನ ಜೀವಿತದಲ್ಲಿ ನೀನು ಮಾಡಿದಂಥ ಎಲ್ಲ ಉನ್ನತವಾದ ಕಾರ್ಯಗಳಿಗಾಗಿ ಸ್ತೋತ್ರ ಎಂಬುದಾಗಿ ಮುಂಜಾನೆ ಜಾವದಲ್ಲಿ ದೇವರನ್ನು ಹುಡುಕುವಂಥ ಒಬ್ಬ ವ್ಯಕ್ತಿಯಾಗಿದ್ದ. ಪ್ರಿಯರೇ, ಮತ್ತೆ ದೇವರ ವಾಕ್ಯ ಕೆಳಗೆ ಹೇಳ್ತದೆ, ಕೀರ್ತನೆಗಳು 5:3 ದೇವರ ವಾಕ್ಯ ಹೇಳ್ತದೆ, ಯೆಹೋವನೇ ಉದಯದಲ್ಲಿ ನನ್ನ ಸ್ವರ ಅದು ನಿನಗೆ ಕೇಳಿಸ್ತದೆ ಎಂಬುದಾಗಿ.
ನಾವು ನೋಡುತ್ತೇವೆ ಪ್ರಿಯರೇ. ದಾವೀದನಲ್ಲಿ ಹೇಳ್ತಾ ಇದ್ದಾನೆ, ಉದಯ ಕಾಲದಲ್ಲಿ ನನ್ನ ಸ್ವರ ಅದು ನಿನಗೆ ಕೇಳಿಸ್ತದೆ. ಹಾಲೆಲೂಯ, ಎಂಥ ಅದ್ಭುತವಾದಂಥ ಸಂಗತಿ. ದಾವೀದನು ಹೇಳ್ತಾ ಇದ್ದಾನೆ, ನನ್ನ ಸ್ವರ ಬೇರೆಯವರಿಗೆ ಕೇಳುವ ಮುಂಚೆ, ನಾನು ಬೇರೆಯವರ ಸಂಗಡ ಮಾತನಾಡುವ ಮುಂಚೆ ನನ್ನ ಸ್ವರ ಸ್ವಾಮಿ ನಿನಗೆ ಕೇಳ್ತಾ ಇದೆ. ನಾನು ನಿನ್ನ ಸಂಗಡ ಮಾತನಾಡ್ತಾ ಇದ್ದೇನೆ, ನನ್ನ ವಿಜ್ಞಾಪನೆಗಳನ್ನು ನಿನ್ನ ಸನ್ನಿಧಿಗೆ ಹೇಳ್ತಾ ಇದ್ದೇನೆ. ಅದ್ಭುತವಾದಂಥ ಸಂಗತಿ ಪ್ರಿಯ. ದಾವೀದನು ಈ ರೀತಿಯಾಗಿ ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವಂಥ ಒಬ್ಬ ವ್ಯಕ್ತಿಯಾಗಿದ್ದ ಪ್ರಿಯರೇ. ನಾವು ನೋಡುತ್ತೇವೆ 119ನೇ ಕೀರ್ತನೆ 164ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ದಿನಕ್ಕೆ 7 ಸರಿ ನಾನು ಕೊಂಡಾಡ್ತೇನೆ ಎಂಬುದಾಗಿ. ದಾವೀದನು ದೇವರ ಸನ್ನಿಧಾನದಲ್ಲಿ ದಿನಕ್ಕೆ 7 ಬಾರಿ ದೇವರನ್ನು ಕೊಂಡಾಡುವಂಥ ವ್ಯಕ್ತಿಯಾಗಿದ್ದ ಪ್ರಿಯರೇ. ನಾವು ನೋಡುತ್ತಾ ಇದ್ದೇವೆ, ಅವನು ಸ್ತೋತ್ರ ಹೇಳ್ತಾ ಇರ್ಬೋದು ದೇವರ ಸನ್ನಿಧಿಯಲ್ಲಿ, ಸ್ವಾಮಿ ನನ್ನ 8 ಜನ ನಮ್ಮ ತಂದೆಗೆ ನಾವು ಮಕ್ಕಳು, ಆದರೆ ಕಡೆಯವನಾದ ನನ್ನನ್ನು ನೀನು ಆರಿಸಿಕೊಂಡಿದೆಯಲ್ಲ, ಗಣನೆಗೆ ಬಾರದಂಥ ನನ್ನನ್ನು ದೇವರೇ ನಿನ್ನ ಅರಸನಾಗಿ ನೀನು ಆರಿಸಿಕೊಂಡಿದೆಯಲ್ಲ ಸ್ವಾಮಿ ಎಂಬುದಾಗಿ ಅವನು ದೇವರನ್ನು ಕೊಂಡಾಡ್ತಾ ಇದ್ದ. ಸ್ವಾಮಿ, ಈ ದಿವಸ ನೀನು ನನಗೆ ತಿನ್ನಲಿಕ್ಕೆ ಕೊಟ್ಟಿಯಲ್ಲ, ನಿನಗೆ ಸ್ತೋತ್ರ. ನಾನು ಕುರಿಗಳನ್ನು ಮೇಯಿಸಿಕೊಂಡು ಹೋಗ್ತಾ ಇದ್ದೇನೆ, ನನ್ನ ಕುರಿ ಸಿಂಹದ ಬಾಯಿಗೆ, ಕರಡಿಯ ಬಾಯಿಗೆ ಸಿಕ್ಕದ ರೀತಿಯಲ್ಲಿ ನೀನು ತಪ್ಪಿಸಿ ಕಾಪಾಡಿದೆಯಲ್ಲ ಸ್ವಾಮಿ, ನಿನಗೆ ಸ್ತೋತ್ರ. ಪ್ರತಿಯೊಂದೊಂದು ಹಂತದಲ್ಲಿ, ಪ್ರತಿಯೊಂದೊಂದು ಸ್ಟೆಪ್ಪಲ್ಲಿ ಅವನು ಏನು ಮಾಡ್ತಾ ಇದ್ದ ಎಂಬುದಾಗಿ ನಾವು ನೋಡೋದಾದರೆ, ದೇವರನ್ನು ಕೊಂಡಾಡ್ತಾ ಇದ್ದ, ದೇವರನ್ನು ಸ್ತುತಿಸ್ತಾ ಇದ್ದ, ದೇವರನ್ನು ಮಹಿಮೆ ಪಡಿಸ್ತಾ ಇದ್ದ. ಅವನ ಜೀವಿತದಲ್ಲಿ ಅವನು ಏನಾಗಿದ್ದ, ದೇವರು ಅವನ ಜೀವಿತದಲ್ಲಿ ಏನು ಉಪಕಾರಗಳನ್ನು ಮಾಡಿದರು, ನೆನೆಸಿ ದೇವರನ್ನು ಕೊಂಡಾಡುವಂಥ ವ್ಯಕ್ತಿಯಾಗಿದ್ದ ಪ್ರಿಯರೇ. ನಾವು ನೋಡುತ್ತೇವೆ ಕೀರ್ತನೆಗಳ ಪುಸ್ತಕದಲ್ಲಿ 122ನೇ ಅಧ್ಯಾಯ 1ನೇ ವಚನ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 122ನೇ ಅಧ್ಯಾಯ 1ನೇ ವಚನ. 122. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಹಾಲೆಲೂಯಾ. ದಾವೀದನ ಸಂತೋಷ ಏನು? ಜನರು ನನ್ನನ್ನು ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂಬುದಾಗಿ ಕರೆಯುವಾಗ ನನಗೆ ಬಹಳ ಸಂತೋಷವಾಯಿತು ಎಂಬುದಾಗಿ ಪ್ರಿಯರೇ. ಇವತ್ತು ದಾವೀದನ ಸಂತೋಷ ಏನೆಂಬುದಾಗಿ ನೋಡೋದಾದರೆ, ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯೋದು, ದೇವರ ಪ್ರಾರ್ಥನೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳೋದು, ಮಹಿಮೆಯಾದ ದೇವರನ್ನು ಘನಪಡಿಸುವಂಥದ್ದು, ಆತನನ್ನು ಆರಾಧಿಸುವಂಥದ್ದು. ದೇವರ ವಾಕ್ಯ ಹೇಳ್ತದೆ, ದಾವೀದನು ರಾತ್ರಿಯ ಒಂದೊಂದು ಜಾವದಲ್ಲಿ ದೇವರ ವಾಕ್ಯವನ್ನು ಮುಂಗೊಂಡು ಧ್ಯಾನಿಸುತ್ತಿದ್ದನು ಎಂಬುದಾಗಿ. ಹಾಗಂತ ಅವನು ನಿದ್ರೆ ಮಾಡಲಿಲ್ಲ ಅಂತಲ್ಲ, ಅವನು ನಿದ್ರೆಯಲ್ಲಿ ಕೂಡ ಎಚ್ಚೆತ್ತಾಗ ದೇವರ ವಾಕ್ಯವನ್ನು ಅವನ ಹೃದಯದಲ್ಲಿ ಅವನು ಧ್ಯಾನ ಮಾಡ್ತಾ ಇದ್ದ ಪ್ರಿಯರೇ. ಇಲ್ಲಿ ನಾವು ನೋಡಿದ ಪ್ರಕಾರವಾಗಿ ಜನರು ಅವನನ್ನು ಕರೆಯುವಾಗ, ಯೆಹೋವನ ಮಂದಿರಕ್ಕೆ ಹೋಗೋಣ ಎಂಬುದಾಗಿ ಕರೆಯುವಾಗ ಅವನಿಗೆ ಬಹಳ ಸಂತೋಷವಾಯಿತು. ಸೊ ಈ ದಿವಸ ನಾವು ಸಂತೋಷ ಪಡಬೇಕಾದ ಒಂದು ಸಂಗತಿ ಏನೆಂಬುದಾಗಿ ನೋಡೋದಾದರೆ, ದೇವರ ಆಲಯಕ್ಕೆ ಬರುವುದಕ್ಕೆ ನಾವು ಸಂತೋಷವುಳ್ಳವರಾಗಿರಬೇಕು ಪ್ರಿಯರೇ. ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದಲ್ಲಿ, ಆರಾಧಿಸುವುದರಲ್ಲಿ ನಾವು ಸಂತೋಷವುಳ್ಳವರಾಗಿರಬೇಕು. ದೇವರ ವಾಕ್ಯವನ್ನು ಧ್ಯಾನಿಸುವುದಾಗಿರ್ಬೋದು, ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಅತ್ಯಾನಂದ ಪಡುವುದಕ್ಕೆ ನಾವು ಸಂತೋಷವುಳ್ಳವರಾಗಿರಬೇಕು ಪ್ರಿಯರೇ. ಇದು ಒಬ್ಬ ಭಕ್ತನ ಪ್ರವೃತ್ತಿ, ಇದು ಒಬ್ಬ ಭಕ್ತನ ಜೀವಿತ. ಯಾರೆಲ್ಲ ಈ ರೀತಿಯಾಗಿ ಜೀವಿಸ್ತಾರೆ? ನಾನೀಗ ಹೇಳಿದ ಪ್ರಕಾರವಾಗಿ ದಾವೀದನು ಇಷ್ಟು ಅದ್ಭುತವಾಗಿ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದಾವೀದನು ದೇವರ ಹೃದಯಕ್ಕೆ ಒಪ್ಪುವಂಥ ವ್ಯಕ್ತಿ. ಒಬ್ಬ ವ್ಯಕ್ತಿ ದೇವರ ಹೃದಯಕ್ಕೆ ಒಪ್ಪಬೇಕಾದ್ರೆ ಅವನ ಜೀವಿತ ಅದ್ಭುತವಾಗಿರಬೇಕು. ಅದು ನ್ಯಾಚುರಲ್ ಆಗಿದ್ದರೆ ಅವನು ದೇವರ ಹೃದಯಕ್ಕೆ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಸೂಪರ್ ನ್ಯಾಚುರಲ್ ಆಗಿದ್ದರೆ ಮಾತ್ರ ಒಬ್ಬ ಭಕ್ತನ ಜೀವಿತ ಅದು ದೇವರಿಗೆ ಮೆಚ್ಚುಗೆ ಆಗಲಿಕ್ಕೆ ಸಾಧ್ಯ ಪ್ರಿಯರೇ. ನಾವು ನೋಡೋಣ ಯಾವ ವ್ಯಕ್ತಿ ಈ ರೀತಿಯಾಗಿ ಜೀವಿಸ್ತಾರೆ. ಈಗ ನಾನು ಹೇಳಿದೆ ಅನೇಕ ಸಂಗತಿಗಳು. ಯಾವ ವ್ಯಕ್ತಿ ಈ ರೀತಿಯಾಗಿ ಜೀವಿಸ್ತಾರೆ, ಅವರ ಜೀವಿತಕ್ಕೆ ದೇವರು ಆಶೀರ್ವಾದಗಳನ್ನು ರಿಲೀಸ್ ಮಾಡ್ತಾರೆ. ಏನು ಮಾಡ್ತಾರೆ? ಯಾವ ವ್ಯಕ್ತಿ ಈ ರೀತಿಯಾಗಿ ಬಯಸ್ತಾರೆ, ಯಾವ ವ್ಯಕ್ತಿ ದೇವರ ಸಾನ್ನಿಧ್ಯವನ್ನು ಬಯಸ್ತಾರೆ, ದೇವರನ್ನು ಪ್ರಾರ್ಥಿಸ್ತಾರೆ, ದೇವರನ್ನು ಕೊಂಡಾಡ್ತಾರೆ, ನಮಗಿರುವಂಥ ಪರಿಸ್ಥಿತಿಗಳ ಮಧ್ಯದಲ್ಲೇ
ನಾವಿದನ್ನೆಲ್ಲ ಬಿಟ್ಟು 24 ಗಂಟೆ ನಾವು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಬೇಕೆಂಬುದಾಗಿ ನಾನು ಹೇಳ್ತಾ ಇಲ್ಲ. ನಮಗೆ ಕೆಲಸ ಇದೆ, ನಮಗೆ ಮಕ್ಕಳಿದ್ದಾರೆ. ಎಲ್ಲ ಪರಿಸ್ಥಿತಿಯ ಮಧ್ಯದಲ್ಲಿ ನಾವೇನು ಮಾಡಬೇಕು? ದೇವರನ್ನು ಹುಡುಕಬೇಕು, ದೇವರ ಸನ್ನಿಧಿಯನ್ನು ನಾವು ಬಯಸಬೇಕು. ಯಾವಾಗ ಯಾವ ಭಕ್ತ ಈ ರೀತಿಯಾಗಿ ಜೀವಿಸ್ತಾರೆ ಅವರ ಜೀವಿತಕ್ಕೆ ದೇವರು ಆಶೀರ್ವಾದಗಳನ್ನು ರಿಲೀಸ್ ಮಾಡ್ತಾರೆ. ನಾವು ನೋಡೋಣ ದೇವರು ಯಾವ ಆಶೀರ್ವಾದಗಳನ್ನು ರಿಲೀಸ್ ಮಾಡ್ತಾರೆ ಎಂಬುದಾಗಿ. 1 ಸಮುವೇಲ 16ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. 1 ಸಮುವೇಲ 16ನೇ ಅಧ್ಯಾಯ 12ನೇ ವಚನ. ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಿದನು. ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರನ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು. ಹಲ್ಲೆಲೂಯ. ನಾವು ನೋಡುತ್ತೇವೆ ಮೊದಲನೇದಾಗಿ ಆಶೀರ್ವಾದ ಏನೆಂಬುದಾಗಿ ನೋಡಿದರೆ ದೇವರ ಅಭಿಷೇಕ ನಮ್ಮ ಮೇಲೆ ಬರ್ತದೆ. ಇಲ್ಲಿ ದೇವರು ದಾವೀದನನ್ನು ಅಭಿಷೇಕಿಸಿದ್ರು. ಯಾವಾಗ ನಾವು ಇದನ್ನೆಲ್ಲ ಮಾಡ್ತಾ ಇರ್ತೇವೆ, ದೇವರ ಸನ್ನಿಧಿಯನ್ನು ಬಯಸ್ತಾ ಇರ್ತೇವೆ, ದೇವರ ಅಭಿಷೇಕ ನಮ್ಮ ಮೇಲೆ ಬರ್ತದೆ. ದೇವರ ಅಭಿಷೇಕ ಯಾರ ಮೇಲೆ ಬರ್ತದೆ ಎಂಬುದಾಗಿ ನೋಡೋದಾದರೆ ದೇವರ ಸಾನ್ನಿಧ್ಯವನ್ನು ಬಯಸುವಂಥ ವ್ಯಕ್ತಿಯ ಮೇಲೆ, ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನು ಮಾಡುವಂಥ ವ್ಯಕ್ತಿಯ ಮೇಲೆ ದೇವರ ಅಭಿಷೇಕ ಬರುವಂಥದ್ದಾಗಿದೆ. ಪ್ರಿಯರೇ, ನಾವು ಯಾವಾಗ ಈ ರೀತಿಯಾಗಿ ಮುಂದೆ ಸಾಗುವಾಗ ದೇವರ ಅಭಿಷೇಕ ನಮ್ಮ ಮೇಲೆ ಇಂಪಾರ್ಟೇಷನ್ ಆಗ್ತದೆ. ಯೇಸು ಸ್ವಾಮಿಯ ಜೊತೆ ನಾವು ಸಮಯವನ್ನು ಕಳೆಯುತ್ತಾ ಇರುವಾಗ ಅವರಲ್ಲಿರುವಂಥ ಅಭಿಷೇಕ ಅದು ನಮ್ಮ ಮೇಲೆ ಇಂಪಾರ್ಟೇಷನ್ ಆಗ್ತದೆ. ಆಗ ಏನಾಗ್ತದೆ? ನಾವು ಅವರ ಹಾಗೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ನಾವು ಪ್ರಾರ್ಥಿಸ್ತೇವಲ್ಲ, ಸ್ವಾಮಿ ನಾನು ನಿನ್ನ ಹಾಗೆ ಆಗಬೇಕು, ನಿನ್ನ ಮನಸ್ಸನ್ನು ನನಗೆ ಕೊಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ನಿಜ. ಆದರೆ ಈ ದಿವಸ ನಾವು ಮಾಡಬೇಕಾದ ಸಂಗತಿ, ನಾವು ಅವರ ಜೊತೆ ಅನ್ಯೋನ್ಯ ಉಳ್ಳವರಾಗಿರಬೇಕು. ನಾವು ಅವರ ಜೊತೆ ಸಮಯವನ್ನು ಕಳೀಬೇಕು. ನಾವು ಯಾವಾಗ ಸಮಯ ಕಳೀತೇವೆ, ನಾವು ಯಾವಾಗ ಅನ್ಯೋನ್ಯತೆ ಉಳ್ಳವರಾಗಿರ್ತೇವೆ, ಆಗ ಯೇಸುವಿನಲ್ಲಿರುವಂಥ ಸ್ವಭಾವ, ಯೇಸುವಿನ ಮೇಲಿರುವಂಥ ಅಭಿಷೇಕ ಅದು ನಮ್ಮ ಮೇಲೆ ಇಂಪಾರ್ಟೇಷನ್ ಆಗುವಂಥದ್ದಾಗಿದೆ. ಪ್ರಿಯರೇ, ನಾವು ನೋಡುತ್ತೇವೆ ಒಂದು ಬೆಂಕಿ ಉರಿತಾ ಇರ್ತದೆ. ಉರಿಯುತ್ತಿರುವ ಬೆಂಕಿ ಹತ್ರ ನಾವು ಹೋಗಿ ಕೂತ್ಕೊಂಡ್ರೆ ನಮ್ಮ ಮೈ ಏನಾಗ್ತದೆ? ಬಿಸಿ ಆಗ್ತದೆ. ಅದೇ ರೀತಿಯಾಗಿ ಪ್ರತಿ ದಿವಸ ದೇವರ ಸಾನ್ನಿಧ್ಯಕ್ಕೆ ನಾವು ಹೋಗುವಾಗ, ಯೇಸುವಿನೊಂದಿಗೆ ಪ್ರತಿ ದಿವಸ ನಾವು ಮಾತನಾಡುವಾಗ, ಪ್ರತಿ ದಿವಸ ಅವರ ಸಾನ್ನಿಧ್ಯವನ್ನು ನಾವು ಬಯಸುವಾಗ ಅವರಲ್ಲಿರುವಂಥ ಅಭಿಷೇಕ ನಮ್ಮ ಮೇಲೆ ಇಂಪಾರ್ಟೇಷನ್ ಆಗ್ತದೆ. ಅಭಿಷೇಕ ನಮ್ಮ ಮೇಲೆ ಬರುವಾಗ ನಾವೇನಾಗ್ತೇವೆ? ಬಲಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅಭಿಷೇಕ ನಮ್ಮ ಮೇಲೆ ಬರುವಾಗ ಏನಾಗ್ತದೆ? ನೊಗಗಳು ಮುರಿಯಲ್ಪಡ್ತದೆ. ಎಲ್ಲ ಬಲಹೀನತೆಗಳು ನಮ್ಮಿಂದ ನೀಗಿಸಲ್ಪಡ್ತದೆ. ಅಭಿಷೇಕ ನಮ್ಮ ಮೇಲೆ ಬರುವಾಗ ನಾವು ವರಗಳಿಂದ ಅಲಂಕರಿಸಲ್ಪಡ್ತೇವೆ. ಅಭಿಷೇಕ ನಮ್ಮ ಮೇಲೆ ಬರುವಾಗ ಫಲಗಳಿಂದ ತುಂಬಿಸಲ್ಪಟ್ಟು ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವುದಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡುತ್ತಾರೆ. ಎರಡನೇದಾಗಿ ನಾವು ನೋಡಿಕೊಳ್ಳೋಣ 2 ಸಮುವೇಲ 3ನೇ ಅಧ್ಯಾಯ 1ನೇ ವಚನ. 2 ಸಮುವೇಲ 3ನೇ ಅಧ್ಯಾಯ 1ನೇ ವಚನ. ಎರಡು ಸಮುವೇಲ 3ನೇ ಅಧ್ಯಾಯ 1ನೇ ವಚನ. ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೆದಿತು. ದಾವೀದನ ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತು. ಹಲ್ಲೆಲೂಯಾ. ದೇವರ ಅಭಿಷೇಕ ಯಾರ ಮೇಲೆ ಬರ್ತದೆ ಅಂತ ಹೇಳಿದರೆ, ಯಾರು ದೇವರ ಸನ್ನಿಧಿಯಲ್ಲಿ ಇರ್ತದೆ ಅವರ ಮೇಲೆ ದೇವರ ಅಭಿಷೇಕ ಬರ್ತದೆ. ಮಾತ್ರವಲ್ಲದೆ ಯಾವಾಗ ನಮ್ಮ ಮೇಲೆ ದೇವರ ಅಭಿಷೇಕ ಬರ್ತದೆ ನಾವು ಹೊಸ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಸೌಲನ ವಂಶ ದಿನೇ ದಿನೇ ದುರ್ಬಲವಾಗ್ತಾ ಬಂತು, ಆದರೆ ದಾವೀದನ ವಂಶ ಅಥವಾ ದಾವೀದನು ಬಲಗೊಳ್ಳುತ್ತಾ ಬಂದನು. ದಾವೀದನಿಗೆ ಬಲ ಎಲ್ಲಿಂದ ಸಿಕ್ಕಿತು? ದಾವೀದನಿಗೆ ಬಲ ದೇವರ ಸನ್ನಿಧಿಯಲ್ಲಿ ಸಿಕ್ಕಿತು. ಯಾವ ವ್ಯಕ್ತಿ ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾನೆ ಅವನು ಬಲದಿಂದ ಬಲದ ಎಡೆಗೆ ಸಾಗುವುದಕ್ಕೆ ಸಹಾಯವಾಗ್ತದೆ. ನಾವು ನೋಡುತ್ತೇವೆ ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿದರೂ ನಡೆದು ಬಳಲರು.
ಆಮೇನ್. ಇಂಗ್ಲಿಷ್ ಬೈಬಲಲ್ಲಿ ದೇವರ ವಾಕ್ಯ ಹೇಳ್ತದೆ, ದೋಸ್ ಹೂ ವೇಟ್ ಅಪಾನ್ ದ ಲಾರ್ಡ್, ಅಂದರೆ ದೇವರ ಸನ್ನಿಧಿಯಲ್ಲಿ ಕಾಯ್ದುಕೊಂಡಿರುವವರ ಮೇಲೆ ಹೊಸ ಬಲ ಬರ್ತದೆ ಎಂಬುದಾಗಿ. ಯಾರೆಲ್ಲ ದೇವರ ಸನ್ನಿಧಿಯಲ್ಲಿ ಕಾಯ್ದುಕೊಂಡಿರ್ತಾರೆ, ಯಾರೆಲ್ಲ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುತ್ತಾರೆ, ಅವರ ಮೇಲೆ ದೇವರು ಹೊಸ ಅಭಿಷೇಕದಿಂದ ತುಂಬಿಸುವಂತಹ ದೇವರಾಗಿದ್ದಾರೆ ಪ್ರಿಯರೇ. ಯಾರೆಲ್ಲ ದೇವರ ಸನ್ನಿಧಿಯಲ್ಲಿ ಕಾಯ್ದುಕೊಂಡಿರ್ತಾರೆ, ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರಿ ಓಡುವರು, ಓಡಿ ದಣಿಯರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಹದ್ದು ಯಾವ ರೀತಿಯಾಗಿ ಒಂದು ಹಂತವನ್ನು ತಲುಪಿದ ಮೇಲೆ, ತಲುಪಿದ ಮೇಲೆ ಅದು ತುಂಬ ಆರಾಮ್ಸೆಯಾಗಿ ಏನು ಮಾಡ್ತಾ ಇರ್ತದೆ, ಹಾರಾಡ್ತಾ ಇರ್ತದೆ. ಮೇಲಕ್ಕೆ ಹೋಗಿ ಅದು ಆರ್ತಾ ಇರ್ತದೆ. ಅದನ್ನು ತಡೆಯುವುದಕ್ಕೆ ಯಾವುದರಿಂದ ಕೂಡ ಸಾಧ್ಯವಾಗುವುದಿಲ್ಲ. ಮಾತ್ರವಲ್ಲದೆ ಅದಕ್ಕೆ ಏನೋ ಸಮಸ್ಯೆ ಮಾಡಲಿಕ್ಕೆ, ಅದನ್ನು ಕೆಳಗೆ ಹಾಕಲಿಕ್ಕೆ ಯಾವುದರಿಂದ ಸಾಧ್ಯವಾಗುವುದಿಲ್ಲ. ಕಾರಣ ಏನಂತ ಹೇಳಿದರೆ, ಅದು ಉನ್ನತದಲ್ಲಿ ಆರ್ತಾ ಇದೆ. ನಾವು ಕೂಡ ಹಾಗೇನೆ ಯಾವಾಗ ದೇವರ ಸನ್ನಿಧಿಯಲ್ಲಿ ನಾವು ಕಾಯ್ದುಕೊಂಡಿರ್ತೇವೆ ಪ್ರಿಯರೇ, ಆಗ ದೇವರ ಬಲ ನಮ್ಮ ಮೇಲೆ ಬರ್ತದೆ. ಹೊಸ ಬಲ, ಎಲ್ಲವನ್ನು ಜಯಿಸುವಂಥ ಬಲ, ಎಲ್ಲ ಶೋಧನೆಗಳನ್ನು ಜಯಿಸುವಂಥ ಬಲ, ಎಲ್ಲ ಸಮಸ್ಯೆಗಳನ್ನು ಜಯಿಸುವಂಥ ಬಲ, ಎಲ್ಲ ಪರಿಸ್ಥಿತಿಗಳನ್ನು ಜಯಿಸುವಂಥ ಬಲವನ್ನು ನಮ್ಮ ದೇವರು ನಮಗೆ ಕೊಟ್ಟು ನಡೆಸ್ತಾರೆ. ಅದಕ್ಕೆ ಪೌಲನು ಹೇಳ್ತಾನೆ, ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತಳಾಗಿದ್ದೇನೆ. ಅವನು ಹೇಳಲಿಲ್ಲ ಬಲಪಡಿಸುವಂಥ ದೇವರನ್ನು ಬಿಟ್ಟು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗ್ತೇನೆ ಅಂತ ಹೇಳಲಿಲ್ಲ. ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತಳಾಗಿದ್ದೇನೆ ಎಂಬುದಾಗಿ. ಯಾರು ನಮಗೆ ಬಲ ಕೊಡ್ತಾರೆ? ನಮ್ಮ ದೇವರು ನಮಗೆ ಬಲ ಕೊಡ್ತಾರೆ. ಅವರ ಸನ್ನಿಧಿಯಲ್ಲಿ ನಾವಿರುವಾಗ, ಅವರ ಸನ್ನಿಧಿಯಲ್ಲಿ ನಾವು ಕಾಯ್ದುಕೊಂಡಿರುವಾಗ ನಾವು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ನಾವು ನೋಡೋಣ ನೆಕ್ಸ್ಟ್ 2 ಸಮುವೇಲ 8ನೇ ಅಧ್ಯಾಯ 6ನೇ ವಚನ. 2 ಸಮುವೇಲ 8ನೇ ಅಧ್ಯಾಯ 6ನೇ ವಚನ. ನಾವು 3ನೇ ಆಶೀರ್ವಾದವನ್ನು ನೋಡೋಣ. 2 ಸಮುವೇಲ 8ನೇ ಅಧ್ಯಾಯ 6ನೇ ವಚನ. ಹಾಲೆಲೂಯಾ. ಇಲ್ಲಿ ಕೊನೆಯ ಭಾಗ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಸಿಕ್ಕಿತು ಎಂಬುದಾಗಿ. ಯಾವ ವ್ಯಕ್ತಿ ದೇವರ ಸನ್ನಿಧಿಯಲ್ಲಿ ಇರ್ತಾರೆ, ದೇವರು ಅವರಿಗೆ ಜಯವನ್ನು ಕೊಡುವ ದೇವರಾಗಿದ್ದಾನೆ. ದಾವೀದನು ದೇವರಲ್ಲಿ ಬಲಗೊಂಡನು, ಆದುದರಿಂದ ದಾವೀದನು ಎಲ್ಲಿ ಹೋದರೆ ಕೂಡ ಏನಾಯಿತು, ಅವನಿಗೆ ಜಯ ಸಿಕ್ಕಿತು ಪ್ರಿಯರೇ. ಅವನನ್ನು ಸೋಲಿಸಲಿಕ್ಕೆ ಯಾರಿಂದ ಕೂಡ ಸಾಧ್ಯವಾಗಲಿಲ್ಲ. ಯಾವ ಭಕ್ತ ದೇವರ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಅವರು ಸಮಯವನ್ನು ಕಳೀತಾರೆ, ದೇವರ ಸನ್ನಿಧಿಯಲ್ಲಿ ಇರ್ತಾರೆ, ಅವರನ್ನು ಸೋಲಿಸಲಿಕ್ಕೆ ಯಾರಿಗೆ ಕೂಡ ಭೂಲೋಕದಲ್ಲಿ ಸಾಧ್ಯವೇ ಇಲ್ಲ ಪ್ರಿಯರೇ. ನಾವು ನೋಡುತ್ತಾ ಇದ್ದೇವೆ, ಗೊಲ್ಯಾತನ ಮುಂದೆ ದಾವೀದನಿಗೆ ದೇವರು ಜಯವನ್ನು ಕೊಟ್ಟರು. ಸೌಲನ ಮುಂದೆ ದೇವರು ದಾವೀದನಿಗೆ ಜಯವನ್ನು ಕೊಟ್ಟರು. ಸೌಲನು ಅನೇಕ ಬಾರಿ ದಾವೀದನ್ನು ಕೊಲ್ಲುವುದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡಿದ, ಸತತ ಪ್ರಯತ್ನ, ಬಿಟ್ಟು ಕೊಡದೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದ. ಆದರೆ ಸೌಲನಿಗೆ ಗೊತ್ತಿಲ್ಲ ದಾವೀದನ ಒಳಗೆ ಎಂಥ ಮಹಿಮೆಯುಳ್ಳ ದೇವರು ಇದ್ರು ಎಂಬುದಾಗಿ. ದಾವೀದನು ಅಂಥ ದೇವರ ಸನ್ನಿಧಿಯನ್ನು ಪ್ರತಿ ದಿವಸ ಬಿಟ್ಟು ಕೊಡದೆ ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುತ್ತಾ ಇದ್ದುದರಿಂದ ಸೌಲನಿಗೆ ದಾವೀದನನ್ನು ಮುಟ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ದೇವರು ದೊಡ್ಡ ಜಯವನ್ನು ಕೊಟ್ಟು ನಡೆಸೋದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಗೊಲ್ಯಾತನು ಕೂಡ ದೊಡ್ಡ ದೈತ್ಯಾಕಾರವಾದಂಥ ವ್ಯಕ್ತಿ ಅಲ್ವಾ. ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ನಾವು ಹೇಗೆ ರಿಯಾಕ್ಷನ್ ಮಾಡ್ತೇವೆ? ಹೇಗೆ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಆದರೆ ದಾವೀದನು ಅದನ್ನು ಸಿಂಪಲ್ ಆಗಿ ತಗೊಂಡ. ಸುನ್ನತಿ ಇಲ್ಲದ ಫಿಲಿಸ್ಟಿಯರು ನೀನು ಎಷ್ಟರವನು ಎಂಬುದಾಗಿ ಅಲ್ಲಿ ಹೇಳಿದ್ದನ್ನು ನಾವು ಕೇಳಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಅಂದರೆ ದಾವೀದನ ಒಳಗೆ ಅಂಥ ಬಲ, ಅಂಥ ಪ್ರಸನ್ನತೆ, ಅಂಥ ಶಕ್ತಿ ದಾವೀದನ ಒಳಗೆ ಇತ್ತು. ಕಾರಣ ದೇವರ ಸನ್ನಿಧಿಯಲ್ಲಿ ದಾವೀದನು ಸಮಯವನ್ನು ಕಳೆಯುವಂಥ ವ್ಯಕ್ತಿಯಾಗಿದ್ದ. ದೇವರ ಸನ್ನಿಧಿಯಲ್ಲಿ ನಿರಂತರವಾಗಿ ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನು ಮಾಡುವಂಥ ವ್ಯಕ್ತಿಯಾಗಿದ್ದ. ಆದುದರಿಂದ ದಾವೀದನು ಎಲ್ಲಿ ಹೋದರೆ ಕೂಡ ದೇವರು ಅವನಿಗೆ ಜಯವನ್ನು ಕೊಟ್ಟು ದೇವರು ನಡೆಸುವ ದೇವರಾಗಿದ್ದಾನೆ ಪ್ರಿಯರೇ. ನಾವು ನೋಡುತ್ತಾ ಇದ್ದೇವೆ, ನಾವು ಅಭಿಷೇಕಿಸಲ್ಪಟ್ಟಾಗ ಏನಾಗ್ತದೆ? ದೇವರ ದಯೆ
ದೇವರ ಫೇವರ್ ನಮ್ಮ ಮೇಲೆ ಬರುತ್ತದೆ ಪ್ರಿಯರೇ. ಯಾವ ರೀತಿಯಾಗಿ ದಾವೀದನು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆದ, ಅವನು ಜಯವನ್ನು ಕಂಡ ಅವನ ಜೀವಿತದಲ್ಲಿ. ಈ ದಿವಸ ನಾವುಗಳು ಕೂಡ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಅಭಿಷೇಕಿಸಲ್ಪಟ್ಟಾಗ ದೇವರ ದಯೆ, ದೇವರ ಫೇವರ್, ಈಗ ಸಿಸ್ಟರ್ ಸಾಕ್ಷಿ ಹೇಳಿದ ಹಾಗೆ ದೇವರ ಫೇವರ್, ಎಲ್ಲಿಲ್ಲದಂಥ ಮಹಿಮೆಯ ಫೇವರ್ ಅದು ನಮ್ಮ ಮೇಲೆ ಬರ್ತದೆ ಪ್ರಿಯರೇ. ನಾವು ಯಾವಾಗ ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳಿತೇವೆ ಅವರ ಫೇವರ್ ನಮ್ಮ ಮೇಲೆ ಬರುವಂಥದ್ದಾಗಿದೆ. ಮಾತ್ರವಲ್ಲದೆ ನಾವು ಕಾಲಿಡುವಂಥ ಎಲ್ಲ ಸ್ಥಳಗಳು ನಮಗೆ ಸ್ವಂತವಾಗ್ತದೆ ಪ್ರಿಯರೇ. ನಮ್ಮ ಮುಂದುಗಡೆ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ ನಮ್ಮ ಮುಂದೆ ಚಲಿಸುವಂಥದ್ದಾಗಿದೆ ಪ್ರಿಯರೇ. ನಾವು ನೋಡುತ್ತೇವೆ ದೇವರು ನಮ್ಮ ಮುಂದೆ ದಿಣ್ಣೆಗಳನ್ನು ಸಮ ಮಾಡ್ತಾರೆ, ತಾಮ್ರದ ಕದಗಳನ್ನು ಒಡೆದು ಹಾಕ್ತಾರೆ, ಕಬ್ಬಿಣದ ಅಗುಲಿಗಳನ್ನು ಮುರಿದು ಬಿಡ್ತಾರೆ. ನಮ್ಮ ಮುಂದೆ ಏನಾಗ್ತದೆ? ಕೆಂಪು ಸಮುದ್ರ ಇಬ್ಬಾಗವಾಗ್ತದೆ. ಮೋಶೆಗೆ ಕೆಂಪು ಸಮುದ್ರ ಇಬ್ಬಾಗ ಮಾಡಲಿಕ್ಕೆ ಸಾಧ್ಯ ಇತ್ತಾ? ಅವನು ಹೇಳ್ತಾನೆ ದೇವರ ಹತ್ರ, ನಾನು ಮಾತು ಬರದವನು, ನಾನು ತೊದಲು ಮಾತಿನವನು ಸ್ವಾಮಿ, ಇಸ್ರಾಯೇಲ್ಯರನ್ನು ನಡೆಸಲಿಕ್ಕೆ ನನ್ನಲ್ಲಿ ಬಲ ಇಲ್ಲ, ನನ್ನಲ್ಲಿ ಸಾಮರ್ಥ್ಯವಿಲ್ಲ ಅಂತ ಮೋಶೆ ಹೇಳ್ತಾನೆ. ಆದರೆ ದೇವರು ಹೇಳ್ತಾರೆ, ನೀನೇ ನನಗೆ ಬೇಕು, ಯಾಕಂದರೆ ನೀನು ನನ್ನ ಪ್ರಸನ್ನತೆಯನ್ನು ಹುಡುಕುವಂಥ ವ್ಯಕ್ತಿ. ಈ ದಿವಸ ದೇವರ ಕಣ್ಣು ಯಾರನ್ನು ಹುಡುಕ್ತಾ ಇದೆ ಗೊತ್ತುಂಟಾ? ದೇವರ ಸಾನ್ನಿಧ್ಯವನ್ನು ಹುಡುಕುವಂಥ ವ್ಯಕ್ತಿಯನ್ನು, ದೇವರ ಪ್ರಸನ್ನತೆಯನ್ನು ಹುಡುಕುವಂಥ ವ್ಯಕ್ತಿಯನ್ನು ದೇವರ ಕಣ್ಣುಗಳು ನೋಡ್ತಾ ಇದೆ. ಆ ದಿವಸ ಕೆಂಪು ಸಮುದ್ರ ಇಬ್ಬಾಗವಾಯಿತು. ಕಾರಣ ಏನಂದರೆ ಮೋಶೆಯ ಒಳಗೆ ದೇವರ ಪ್ರಸನ್ನತೆ ತುಂಬಿಕೊಂಡಿತ್ತು, ಮೋಶೆಯ ಒಳಗೆ ದೇವರ ಸಾನ್ನಿಧ್ಯ ತುಂಬಿಕೊಂಡಿತ್ತು ಪ್ರಿಯರೇ. ಅವನು ಚಲಿಸುವಾಗ ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದರು. ಸೊ ದೇವರು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಎದುರಿರುವಂಥ ಎಲ್ಲ ಕೆಂಪು ಸಮುದ್ರಗಳು ಇಬ್ಬಾಗವಾಗುವ ಹಾಗೆ ನಮ್ಮ ದೇವರು ಸಹಾಯ ಮಾಡುವಂಥ ದೇವರಾಗಿದ್ದಾರೆ. ಮಾರ್ಗ ಇಲ್ಲದ ಜಾಗದಲ್ಲಿ ನಮ್ಮ ದೇವರು ಮಾರ್ಗಗಳನ್ನು ತೆರೆಯುವಂತಹ ದೇವರಾಗಿದ್ದಾರೆ. ನಾವು ನೋಡುತ್ತೇವೆ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ನೀನು, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದರಿಂದ ನೀನು ದೇವರ ಮತ್ತು ಮನುಷ್ಯರ ಸಮ್ಮತಿಯನ್ನು ಪಡೆದುಕೊಳ್ಳುವೆ ಎಂಬುದಾಗಿ. ಪ್ರಿಯರೇ, ಯಾವಾಗ ನಾವು ದೇವರ ಪ್ರಸನ್ನತೆಯಲ್ಲಿ ಚಲಿಸ್ತೇವೆ, ನಾವು ಹೋದ ಕಡೆಗಳಲ್ಲೆಲ್ಲ ನಮ್ಮ ದೇವರು ನಮಗೆ ಜಯವನ್ನು ಕೊಟ್ಟು ನಡೆಸ್ತಾರೆ. ನಾವು ಹೋದ ಕಡೆಗಳಲ್ಲೆಲ್ಲ ದೇವರು ನಮಗೆ ಮನುಷ್ಯರ ದಯೆಯನ್ನು, ಮನುಷ್ಯರ ಫೇವರನ್ನು ಕೊಟ್ಟು ನಾವು ಮುಂದೆ ಸಾಗುವಂತೆ ನಮ್ಮ ದೇವರು ನಮಗೆ ಸಹಾಯವನ್ನು ಮಾಡ್ತಾರೆ. ದೇವ ಸಾನ್ನಿಧ್ಯವನ್ನು ಬಯಸಿದಂಥ ದಾವೀದನಿಗೆ ದೇವರು ಜಯವನ್ನು ಕೊಟ್ಟ ದೇವರು. ಈ ದಿವಸ ನಾವು ಕೂಡ ದೇವ ಸಾನ್ನಿಧ್ಯವನ್ನು ಬಯಸುವವರಾದರೆ ದೇವರೇನು ಮಾಡ್ತಾರೆ? ನಮಗೆ ಎಲ್ಲ ವಿಷಯಗಳಲ್ಲಿ ಜಯವನ್ನು ಕೊಟ್ಟು ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಾನೆ. ನೆಕ್ಸ್ಟ್ ನಾವು ನೋಡೋಣ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 22ನೇ ವಚನ. 4ನೇದಾಗಿ ನಾವು ನೋಡೋಣ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 22ನೇ ವಚನ. ಹಾಲೆಲೂಯ. ನಾವು ನೋಡುತ್ತೇವೆ 4ನೇದಾಗಿ ನಾವು ದೇವರಿಗೆ ಒಪ್ಪುವಂಥ ಮನುಷ್ಯರಾಗುತ್ತೇವೆ ಎಂಬುದಾಗಿ. ಪ್ರಿಯರೇ, ಯಾವಾಗ ದೇವರ ಹೃದಯಕ್ಕೆ ನಾವು ಒಪ್ಪುವಂಥ ಮನುಷ್ಯರಾಗ್ತೇವೆ ಅಂದರೆ ನಮ್ಮ ಇಷ್ಟಗಳನ್ನಲ್ಲ, ನಾವು ದೇವರ ಇಷ್ಟವನ್ನು ಮಾಡುವಾಗ ನಾವು ದೇವರಿಗೆ ಒಪ್ಪುವಂಥ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಅಭಿಷೇಕ ನಮ್ಮ ಮೇಲೆ ಬರುವಾಗ ನಮ್ಮ ಹೃದಯ ಆ ರೀತಿಯಾಗಿ ಬದಲಾಗ್ತದೆ. ದೇವರ ಇಷ್ಟಗಳನ್ನು ಮಾಡುವುದಕ್ಕೆ, ದೇವರ ಆಲೋಚನೆಯ ಮೇರೆಗೆ ನಾವು ಜೀವಿಸಲಿಕ್ಕೆ, ದೇವರ ಬಯಕೆಗಳನ್ನು ಮಾಡುವುದಕ್ಕೆ ದೇವರೇನು ಮಾಡ್ತಾರೆ ಹೇಳಿದರೆ, ದೇವರು ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಾರೆ ಪ್ರಿಯರೇ. ನಮ್ಮ ಬಯಕೆಗಳು, ನಮ್ಮ ಇಷ್ಟಗಳು ನಮ್ಮ ಜೀವಿತದಲ್ಲಿ ನಡೆಯೋದಿಲ್ಲ. ಯಾವಾಗ ನಾವು ದೇವರ ಆ ಪ್ರಸನ್ನತೆಯಲ್ಲಿ ಚಲಿಸಿ ನಾವು ದೇವರ ಇಷ್ಟಗಳನ್ನು ನಾವು ಮಾಡ್ತಾ ಇರ್ತೇವೆ, ದೇವರ ಬಯಕೆಗಳನ್ನು ಮಾಡ್ತೇವೆ, ಆಗ ನಾವು ದೇವರ ಹೃದಯಕ್ಕೆ ಒಪ್ಪಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ನಾವು ನೋಡ್ತೇವೆ ಅಬ್ರಹಾಮನು ದೇವರಿಗೆ ಸ್ನೇಹಿತನಾದ. ಹೇಗೆ ಸ್ನೇಹಿತನಾದ? ಅವನು ಹೆಚ್ಚಿನ ಸಮಯವನ್ನು ದೇವರ ಸನ್ನಿಧಿಯಲ್ಲಿ ಕಳೀತಾ ಇದ್ದ. ಆ ಕಾಲಘಟ್ಟದಲ್ಲಿ ನಾವು ನೋಡ್ಬೋದು ಅನೇಕ ಜನರಿದ್ದರು ಅಲ್ವಾ? ಅನೇಕ ಜನರು ಆ ಕಾಲಘಟ್ಟದಲ್ಲಿ ಇದ್ದರು, ಅನೇಕ ಜನರು ಬಿಲಿವರಿದ್ದರು, ಅನೇಕ ಜನರು ದೇವ ಮಕ್ಕಳಿದ್ದರು. ಆದರೆ ಅದರಲ್ಲಿ ಒಬ್ಬ ವ್ಯಕ್ತಿ ದೇವರಿಗೆ
ಸ್ನೇಹಿತನಾದದ್ದು ಅಬ್ರಹಾಮ. ಅಂದರೆ ಅಬ್ರಹಾಮ ಮಾತ್ರ ದೇವರ ಸನ್ನಿಧಿಯನ್ನು ಬಯಸಿದಂಥ ವ್ಯಕ್ತಿ. ನಾವು ನೋಡುತ್ತೇವೆ ದಾನಿಯೇಲ, ಅವನ ಕಾಲಘಟ್ಟದಲ್ಲಿ ಕೂಡ ಅನೇಕ ಜನಗಳಿದ್ದರು, ಆದರೆ ಆ ಸಮಯದಲ್ಲಿ ದಾನಿಯೇಲ ದೇವರಿಗೆ ಅತೀ ಪ್ರಿಯನಾದ ಕಾರಣ ದೇವರ ಸನ್ನಿಧಿಯನ್ನು ಬಯಸಿದಂಥ ವ್ಯಕ್ತಿ. ದಾವೀದನ ಕಾಲಘಟ್ಟದಲ್ಲಿ ನಾವು ನೋಡುತ್ತೇವೆ ಅನೇಕ ಜನಗಳಿದ್ದರು, ಆದರೆ ದಾವೀದ ದೇವರ ಹೃದಯಕ್ಕೆ ಒಪ್ಪುವಂಥ ವ್ಯಕ್ತಿಯಾದ ಕಾರಣ ಇವರೆಲ್ಲರೂ ದೇವರ ಸನ್ನಿಧಿಯನ್ನು ಬಯಸಿದಂಥ ವ್ಯಕ್ತಿಗಳು. ಈ ದಿವಸ ಪ್ರಿಯರೇ, ನಾನು ನೀವುಗಳು ಯಾರಿಗೆಲ್ಲ ಇಷ್ಟ ಇದೆ? ನಾನು ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯರಾಗಬೇಕಂತ ಯಾರಿಗೆ ಇಷ್ಟ ಇದೆ? ಯಾರಿಗೆ ಇಷ್ಟ ಇಲ್ಲ? ಎಲ್ಲರಿಗೆ ಕೂಡ ಇಷ್ಟ ಇದೆ ಅಲ್ವಾ? ನನಗೆ ಸಹ ತುಂಬ ಆಸೆ ಇದೆ, ನಾವು ದೇವರ ಹೃದಯಕ್ಕೆ ಒಪ್ಪುವಂಥ ವ್ಯಕ್ತಿಯಾಗಬೇಕು, ನಾನು ದೇವರಿಗೆ ಅತೀ ಪ್ರಿಯವಾಗಬೇಕು, ನನ್ನ ವಿಷಯದಲ್ಲಿ ಕೂಡ ದೇವರು ಇಂಥ ಸ್ಟೇಟ್ಮೆಂಟನ್ನು ಕೊಡಬೇಕೆಂಬುದಾಗಿ ನನಗೆ ಕೂಡ ಬಹಳ ಇಷ್ಟ ಇದೆ. ಸೊ ಅದು ನಮ್ಮ ಜೀವಿತದಲ್ಲಿ ಆಗಬೇಕಾದ್ರೆ ನಾವು ದೇವರ ಇಷ್ಟವನ್ನು ಮಾಡಬೇಕು. ದೇವರ ಇಷ್ಟ ಏನೆಂಬುದಾಗಿ ನೋಡಿದ್ರೆ ನಾವು ಅವರ ಸನ್ನಿಧಿಯಲ್ಲಿರುವುದು, ನಮ್ಮನ್ನು ನಾವು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳುವುದು, ದೇವರ ವಾಕ್ಯದಲ್ಲಿ ಅತ್ಯಾನಂದ ಪಡುವುದೇ ಅದು ಅವರ ಇಷ್ಟವಾಗಿದೆ ಪ್ರಿಯರೇ. ನಾವು ನೋಡೋಣ 1 ಸಮುವೇಲ 18ನೇ ಅಧ್ಯಾಯ 6ನೇ ವಚನ. 1 ಸಮುವೇಲ 18ನೇ ಅಧ್ಯಾಯ 6ನೇ ವಚನ. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಮ್ಮ ಕೊನೆಯದಾಗಿ ದೇವರ ವಾಕ್ಯ, ದೇವರು ನಮಗೆ ಮಾನ ಸನ್ಮಾನಗಳನ್ನು ಕೊಡುವಂಥ ದೇವರಾಗಿದ್ದಾನೆ. ಮಾನ ಸನ್ಮಾನಗಳು ಯಾರಿಂದ ಬರ್ತದೆ? ಅದು ಪರಲೋಕದ ದೇವರಿಂದ ಬರುವಂಥದ್ದಾಗಿದೆ. ನಾವು ನೋಡುತ್ತಾ ಇದ್ದೇವೆ, ದಾವೀದನು ಒಬ್ಬ ಸಣ್ಣ ವ್ಯಕ್ತಿ. ಅವರ ತಂದೆ, ಅವರ ಇಷಾಯನ ಮಗನಾದ ದಾವೀದನು ಕೊನೆಯ ವ್ಯಕ್ತಿ. ಅವನು ಏನನ್ನು ಅವನ ಹೃದಯದಲ್ಲಿ ನನಗೆ ಬೇಕು ಎಂಬುದಾಗಿ ಅವನು ಬಯಸಲಿಲ್ಲ, ಆದರೆ ಅವನು ಬಯಸಿದ್ದು ದೇವರ ಸನ್ನಿಧಿ, ದೇವರ ಪ್ರಸನ್ನತೆಯನ್ನು ಅವನು ಬಯಸಿದ್ದರಿಂದ ಏನಾಯಿತು? ದೇವರು ಮಾನ ಸನ್ಮಾನಗಳನ್ನು ದಾವೀದನಿಗೆ ಕೊಟ್ಟದ್ದನ್ನು ನಾವು ಕಾಣ್ತೇವೆ ಪ್ರಿಯರೇ. ನಾವು ನೋಡುತ್ತಾ ಇದ್ದೇವೆ, ಅಲ್ಲಿ ಸ್ತ್ರೀಯರು ಆಡ್ತಾ ಇದ್ದಾರೆ. ದಾವೀದನು ಫಿಲಿಸ್ಟಿಯರನ್ನು ಸಂಹರಿಸಿ ಬರುವಾಗ ಅಲ್ಲಿ ಹಾಡ್ತಾ ಇದ್ದಾರೆ ಸ್ತ್ರೀಯರು, ಏನು? ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನೆಂಬುದನ್ನು ಅಲ್ಲಿ ಆಡೋದನ್ನು ನಾವು ಕಾಣ್ತಾ ಇದ್ದೇವೆ. ದಾವೀದನಿಗೆ ದೇವರು ಅಲ್ಲಿ ಮಾನವನ್ನು ಸಲ್ಲಿಸೋದನ್ನು ನಾವು ಕಾಣ್ತೇವೆ ಪ್ರಿಯರೇ. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರ ಅಭಿಷೇಕ ದಾವೀದನ ಮೇಲೆ ಇದ್ದುದರಿಂದ ಮಾನ ಸನ್ಮಾನಗಳಿಗೆ ಅವನು ಪಾತ್ರನಾದನು. ದೇವರ ಅಭಿಷೇಕ, ದೇವರ ಪ್ರಸನ್ನತೆ, ದೇವರ ಬಲ ಅವನ ಜೀವಿತದಲ್ಲಿ ಇದ್ದದರಿಂದ ಮಾನ ಸನ್ಮಾನಗಳನ್ನು ಹೊಂದುವುದಕ್ಕೆ ಅವನಿಗೆ ಸಾಧ್ಯವಾಯಿತು ಪ್ರಿಯರೇ. ಚೆಫಾನ್ಯದಲ್ಲಿ ಒಂದು ವಾಕ್ಯ ಹೇಳ್ತದೆ, 3ನೇ ಅಧ್ಯಾಯ 19ನೇ ವಚನದಲ್ಲಿ, ಅಂತೂ ಲೋಕದಲ್ಲೆಲ್ಲ ಅವಮಾನ ಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನೆಂಬುದಾಗಿ. ದೇವ ಸಾನ್ನಿಧ್ಯವನ್ನು ಬಯಸುವಂಥ ವ್ಯಕ್ತಿಯನ್ನು ದೇವರು ಪ್ರಖ್ಯಾತಿಗೆ ತರುವಂತಹ ದೇವರಾಗಿದ್ದಾರೆ. ದೇವ ಸಾನ್ನಿಧ್ಯವನ್ನು ಬಯಸಿದಂಥ ಅಬ್ರಾಮನನ್ನು ದೇವರು ಮೂಲ ಪುರುಷರ ಲೀಸ್ಟಲ್ಲಿ ಹಾಕಿದರು. ದೇವ ಸಾನ್ನಿಧ್ಯವನ್ನು ಬಯಸಿದಂಥ ದಾವೀದನ ಹೆಸರನ್ನು ಇವತ್ತು ಕೂಡ ನಾವು ಮಾತಾಡ್ತಾ ಇದ್ದೇವೆ. ದಾವೀದನು ಎಂಥ ಅದ್ಭುತವಾದಂಥ ವ್ಯಕ್ತಿ, ಯಾವ ರೀತಿಯಾಗಿ ದೇವ ಸಾನ್ನಿಧ್ಯವನ್ನು ಬಯಸಿದ ಅಂದರೆ ಅವರ ಪ್ರಸಿದ್ಧಿಯನ್ನು ದೇವರು ಬಯಸುವಂಥ ದೇವರಾಗಿದ್ದಾರೆ. ಯಾರು ದೇವರ ಸನ್ನಿಧಿಯಲ್ಲಿ ಇರುತ್ತಾರೆ ಅವರನ್ನು ದೇವರು ಮಾನಿಸುವಂಥ ದೇವರಾಗಿದ್ದಾರೆ. ಅವರಿಗಿದ್ದಂಥ ಅವಮಾನವನ್ನು ದೇವರು ತೆಗೆದು ಹಾಕ್ತಾರೆ, ಮಾನವನ್ನು ಕೊಡ್ತಾರೆ, ಸನ್ಮಾನವನ್ನು ಕೊಡ್ತಾರೆ. ಆತನು ಅದ್ಭುತವಾಗಿ ನಡೆಸುವಂತಹ ದೇವರಾಗಿದ್ದಾನೆ ಪ್ರಿಯರೇ. ಈಗಾಗಲೇ ನಾವು ದೇವರ ಸಂದೇಶವನ್ನು ಕೇಳಿದೆವಲ್ವಾ? ದೇವ ಸಾನ್ನಿಧ್ಯವನ್ನು ಬಯಸುವವರು ನಾವಾಗಬೇಕು ಪ್ರಿಯರೇ. ದೇವ ಸಾನ್ನಿಧ್ಯವನ್ನು ಯಾವಾಗ ನಾವು ಬಯಸ್ತೇವೆ, ದೇವರ ಅಭಿಷೇಕ ಮೊದಲನೇದಾಗಿ ನಮ್ಮ ಮೇಲೆ ಬರ್ತದೆ. ನಂತರ ನಾವು ಬಲದಿಂದ ಬಲದೆಡೆಗೆ ಸಾಗುವುದಕ್ಕೆ ಸಹಾಯವಾಗ್ತದೆ. ನಂತರ ನಮಗೆ ಎಲ್ಲ ವಿಷಯಗಳಲ್ಲಿ ಯೆಹೋವನ ಅನುಗ್ರಹದಿಂದ, ದೇವರ ಕೃಪೆಯಿಂದ ನಾವು ಎಲ್ಲಿ ಹೋದರೆ ಕೂಡ, ಯಾವ ಸ್ಥಳಕ್ಕೆ ಹೋದರೆ ಕೂಡ, ನೀವು ಕೆಲಸದಲ್ಲಿ ಇರ್ತೀರಾ, ದೇವರು ಅಲ್ಲಿ ನಿಮ್ಮನ್ನು ಉನ್ನತಕ್ಕೆ ಎತ್ತುತ್ತಾರೆ. ಯಾಕಂದರೆ ನೀವು ದೇವರ ಸನ್ನಿಧಾನವನ್ನು ಬಯಸೋದ್ರಿಂದ ನೀವು ಕೆಲಸದ ಜಾಗದಲ್ಲಿರುವಾಗ ದೇವರು ನಿಮ್ಮನ್ನು ಅಲ್ಲಿಂದ ಉನ್ನತಕ್ಕೆ ಎತ್ತುತ್ತಾರೆ ಪ್ರಿಯರೇ. ಮಾತ್ರವಲ್ಲದೆ ನೀವು ಸಭೆಯಲ್ಲಿರ್ತೀರಾ, ನೀವು ನಾರ್ಮಲ್ ಆಗಿ ಒಂದು ಆರಾಧಿಸ್ತಾ ಇರ್ತೀರಾ, ದೇವರು ನಿಮ್ಮನ್ನೊಬ್ಬ ಆರಾಧಕನಾಗಿ ಮಾಡ್ತಾರೆ.
ದೇವರು ನಿಮ್ಮನ್ನು ಸ್ತ್ರೀಯರ ಮಧ್ಯದಲ್ಲಿ ಉಪಯೋಗ, ಅಂಥ ಅಭಿಷೇಕವನ್ನು ದೇವರು ನಮ್ಮ ಮೇಲೆ ಸುರಿಸುವಂತಹ ದೇವರಾಗಿದ್ದಾನೆ. ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಆತನ ಸನ್ನಿಧಿಯಲ್ಲಿ ನಾವು ಇರುವಾಗ ಪ್ರಿಯರೇ, ದೇವರ ಹೃದಯಕ್ಕೆ ಒಪ್ಪುವಂಥ ವ್ಯಕ್ತಿಗಳಾಗ್ತೇವೆ. ಕೊನೆಯದಾಗಿ ಮಾನ ಸನ್ಮಾನಗಳನ್ನು ನಮ್ಮ ದೇವರು ಕೊಡುವಂತಹ ದೇವರಾಗಿದ್ದಾನೆ ಪ್ರಿಯರೇ. ಈಗಲೂ ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಕೇಳಿಕೊಳ್ಳೋಣ, ಸ್ವಾಮಿ ಈ ರೀತಿಯಾಗಿ ನೀನು ನಮ್ಮನ್ನು ಅಭಿಷೇಕಿಸು ಎಂಬುದಾಗಿ. ನಾವು ಯಾವಾಗ ದೇವರ ಸನ್ನಿಧಿಯಲ್ಲಿ ಕೇಳಿಕೊಳ್ತೇವೆ, ನಮ್ಮ ದೇವರು ನಮ್ಮನ್ನು ಅಭಿಷೇಕಿಸುವಂತಹ ದೇವರಾಗಿದ್ದಾರೆ. ನಾವು ಕರ್ತನ ಸನ್ನಿಧಾನವನ್ನು ಬಯಸುವಾಗ, ಅವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುವಾಗ, ಅವರನ್ನೇ ನಮ್ಮ ಜೀವಿತದಲ್ಲಿ ಆತುಕೊಂಡಿರುವಾಗ, ಅವರನ್ನೇ ನಾವು ದೃಷ್ಟಿಸಿ ನೋಡುವಾಗ, ನಮ್ಮ ದೇವರು ನಮ್ಮನ್ನು ಉನ್ನತದಲ್ಲಿ ಇಡುವಂತಹ ದೇವರಾಗಿದ್ದಾರೆ. ದೇವರು ನಮ್ಮನ್ನು ಆಶೀರ್ವಾದಿಸುವಂತಹ ದೇವರಾಗಿದ್ದಾರೆ. ಈಗಲೂ ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಕೇಳಿಕೊಳ್ಳೋಣ, ಸ್ವಾಮಿ ಈ ಒಂದು ಅಭಿಷೇಕದಿಂದ ನನ್ನನ್ನು ಅಭಿಷೇಕಿಸು ಎಂಬುದಾಗಿ ನಾವು ಕೇಳಿಕೊಳ್ಳೋಣ ಪ್ರಿಯರೇ. ನಿಮ್ಮ ಬಾಯಿಗಳನ್ನು ತೆರೆದು ನೀವು ಕರ್ತನ ಸನ್ನಿಧಾನದಲ್ಲಿ ನೀವು ಪ್ರಾರ್ಥಿಸಿರಿ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ನಿಮ್ಮ ಬಾಯಿಗಳನ್ನು ತೆರೆದು ನೀವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿರಿ. ಈ ದಿವಸ ಕೇಳಿದಂಥ ವಾಕ್ಯ ದೇವರೇ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ. ನಾನು ನಿನ್ನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವ ಹಾಗೆ ದೇವರೇ ನೀನು ನಮಗೆ ಸಹಾಯವನ್ನು ಮಾಡಿರಿ. ದೇವರೇ ನನಗೆ ಕೃಪೆಯನ್ನು ಕೊಡಿರಿ. ದೇವರೇ ನನಗೆ ಬಲವನ್ನು ಕೊಡಿರಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನಾವು ಬಾಯಿಗಳನ್ನು ತೆರೆದು ನಾವು ಕೇಳಿಕೊಳ್ಳೋಣ ಪ್ರಿಯರೇ. ಈ ದಿವಸ ಕೇಳಿದಂಥ ಸ್ವಾಮಿ ಕರ್ತನೆ, ಈ ಒಂದು ದೈವ ಸಾನ್ನಿಧ್ಯದ ಈ ಒಂದು ಕರ್ತನೆ ವಾಕ್ಯ ನನ್ನ ಜೀವಿತದ ಒಳಗೆ ಸ್ವಾಮಿ ಕಾರ್ಯ ಮಾಡಲಿ. ಪರಿಶುದ್ಧ ಆತ್ಮನೆ ನನ್ನ ಒಳಗೆ ಕಾರ್ಯ ಮಾಡಲಿ ಸ್ವಾಮಿ. ಓ ತಂದೆಯಾದ ದೇವರೇ, ನೀನು ನನ್ನ ಜೀವಿತದಲ್ಲಿ ಕಾರ್ಯ ಮಾಡುವ ದೇವರು ಸ್ವಾಮಿ. ಒಂದು ವೇಳೆ ಹೆಚ್ಚಾಗಿ ದೇವರ ಸಾನ್ನಿಧ್ಯವನ್ನು ನಾವು ಕಳೆಯುವುದಕ್ಕೆ ಆಗದೇ ಇರುವುದಾದರೆ ಈ ದಿವಸ ನಾವು ಕೇಳಿಕೊಳ್ಳುವಾಗ ನಮ್ಮ ದೇವರು ನಮಗೆ ಅದನ್ನು ಅನುಗ್ರಹಿಸುವಂತಹ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಾವು ಅಗಲವಾಗಿ ಬಾಯಿ ತೆರೆಯುವಾಗ ನಮ್ಮ ದೇವರು ಅದನ್ನು ತುಂಬಿಸುವಂತಹ ದೇವರಾಗಿದ್ದಾನೆ ಪ್ರಿಯರೇ. ನಾವು ಯಾವಾಗೆಲ್ಲ ದೇವರ ಹತ್ರ ಕೇಳ್ತೇವೆ, ಸ್ವಾಮಿ ನೀನು ನನಗೆ ಸಹಾಯ ಮಾಡು. ನಾವು ನೋಡುತ್ತೇವೆ ದಾವೀದನನ್ನು ದೇವರು ಬಲವಾಗಿ ಉಪಯೋಗಿಸಿದ್ರು. ಈ ದಿವಸ ನಾವು ದೇವ ಸಾನ್ನಿಧ್ಯದಲ್ಲಿ ಉಪಯೋಗವಾಗಬೇಕಾದ್ರೆ, ನಾವು ಹೋಗುವಂಥ ಸ್ಥಳಗಳಲ್ಲಿ ನಮಗೆ ಜಯ ಸಿಗಬೇಕಾದ್ರೆ, ದೇವರ ಬಲದಿಂದ ನಾವು ತುಂಬಿಸಲ್ಪಡಬೇಕಾದ್ರೆ ನಾವು ದೇವ ಸಾನ್ನಿಧ್ಯವನ್ನು ಬಯಸಬೇಕು. ದೇವರ ಅಭಿಷೇಕದೊಡನೆ ನಾವು ಮುಂದೆ ಚಲಿಸಬೇಕು ಪ್ರಿಯರೇ. ಕೇಳಿಕೊಳ್ಳಿರಿ, ನಿಮ್ಮ ಬಾಯಿಗಳನ್ನು ತೆರೆದು ನೀವು ಕೇಳಿಕೊಳ್ಳಿರಿ. ಇದು ಆತನ ಪ್ರಸನ್ನತೆಯ ಸಮಯ. ನಮ್ಮ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಇದೆ, ನಮ್ಮ ಮಧ್ಯದಲ್ಲಿ ದೇವರ ಬಲ ಇದೆ. ನೀವು ಕೇಳಿಕೊಳ್ಳಿರಿ. ನಾವು ಕೇಳಿಕೊಳ್ಳುವಾಗ ದೇವರು ನಮ್ಮ ಮೇಲೆ ನಮಗೆ ಅನುಗ್ರಹಿಸುವಂತಹ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಿನ್ನ ಕಾರ್ಯಗಳಿಗಾಗಿ ಸ್ತೋತ್ರ ರಾಜ. ನಿನ್ನ ಸಾನ್ನಿಧ್ಯ ನಮಗೆ ಬೇಕು ರಾಜ. ಓ ಪರಿಶುದ್ಧ ಆತ್ಮನೆ, ನಿಮ್ಮ ಸಾನ್ನಿಧ್ಯ ನಮಗೆ ಬೇಕು. ನಿಮ್ಮ ಸಾನ್ನಿಧ್ಯ ನಮಗೆ ಬೇಕು ಕರ್ತನೇ. ನಿಮ್ಮ ಸಾನ್ನಿಧ್ಯ ಒಂದೇ ನಮಗೆ ಬೇಕು. ನಿನ್ನ ಮನೆಯಲ್ಲಿ ವಾಸ ಮಾಡುವುದಕ್ಕೂ ಸ್ವಾಮಿ, ಓ ನಿನ್ನ ಪ್ರಸನ್ನತೆಯನ್ನು ಎದುರು ನೋಡುವುದಕ್ಕೂ, ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಅಪ್ಪ ನಿನ್ನಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಕೇಳಿಕೊಳ್ಳಿರಿ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ನೀನಿಲ್ಲದ ದಿನವೆಲ್ಲ ದಿನವಾಗುವುದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವುದ. ಹೇಳೋಣ ನಮ್ಮ ದೇವರಿಗೆ, ನೀನಿಲ್ಲದ ದಿನವೆಲ್ಲ ದಿನವಾಗುವುದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವುದ. ಕೇಳಿಕೊಳ್ಳೋಣ. ನೀನಿಲ್ಲದ ದಿನವೆಲ್ಲ ದಿನವಾಗುವುದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವುದ. ಕೇಳಿಕೊಳ್ಳೋಣ. ದೇವರೇ, ನೀನಿಲ್ಲದ ದಿನ ಅದು ದಿನವಾಗಲಿಕ್ಕೆ ಸಾಧ್ಯವಿಲ್ಲಪ್ಪ. ನನ್ನ ಜೀವಿತದಲ್ಲಿ ನೀನು ಬೇಕು ಸ್ವಾಮಿ. ನನ್ನ ಜೀವಿತದಲ್ಲಿ ಕಂಡಂಥ ಸೋಲುಗಳು ಅದು ಜಯವಾಗಿ ಮಾರ್ಪಡಬೇಕಪ್ಪ. ಓ ದೇವರಾತ್ಮನೇ, ದಿವಸ ನಾನು ನಿನ್ನ ಸಮ್ಮುಖದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ರಾಜ. ಕೇಳಿಕೊಳ್ಳೋಣ. ನೀನಿಲ್ಲದ ದಿನವೆಲ್ಲ ದಿನವಾಗುವುದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವುದ. ಏಸಪ್ಪ, ಹೃದಯಪೂರ್ವಕವಾಗಿ ಕೇಳುವ
ನೀನಿಲ್ಲದ ದಿನವೆಲ್ಲ ದಿನವಾಗುವದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವದ, ನೀನಿಲ್ಲದ ದಿನವೆಲ್ಲ ದಿನವಾಗುವದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವದ, ನೀನಿಲ್ಲದ ದಿನವೆಲ್ಲ ದಿನವಾಗುವದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವದ. ಏಸಪ್ಪ, ನೀನಿಲ್ಲದ ದಿನವೆಲ್ಲ ದಿನವಾಗುವದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವದ. ಕೇಳಿಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ದೇವರೇ, ನೀನಿಲ್ಲದ ಒಂದು ದಿವಸ ನನಗೆ ಕಳೀಲಿಕ್ಕೆ ಬೇಡ ಸ್ವಾಮಿ. ನೀನು ಬೇಕು, ನನ್ನ ಬದುಕಿಗೆ ನೀನು ಬೇಕು, ನನ್ನ ಜೀವಿತಕ್ಕೆ ನೀನು ಬೇಕು, ನನ್ನ ಮಕ್ಕಳಿಗೆ ನೀನು ಬೇಕು, ನನ್ನ ಕುಟುಂಬಕ್ಕೆ ನೀನು ಬೇಕು, ನನ್ನ ತಲೆಮಾರುಗಳಿಗೆ ನೀನು ಬೇಕು ಸ್ವಾಮಿ. ನಾವು ಕೇಳಿಕೊಳ್ಳೋಣ. ನಾವು ದೇವ ಸಾನ್ನಿಧ್ಯವನ್ನು ಬಯಸುವವರಾದರೆ ನಮ್ಮ ತಲೆಮಾರುಗಳು ಆಶೀರ್ವಾದಿಸಲ್ಪಡುತ್ತದೆ. ನಮ್ಮ ತಲೆಮಾರುಗಳನ್ನು 1000 ತಲೆಗಳವರೆಗೆ ದೇವರು ದಯೆ ತೋರಿಸುವ ದೇವರಾಗಿದ್ದಾನೆ. 1000 ತಲೆಮಾರುಗಳನ್ನು ದೇವರು ಆಶೀರ್ವಾದಿಸುವ ದೇವರಾಗಿದ್ದಾನೆ. ಕಡೆಯದಾಗಿ ನಾವು ಕೇಳಿಕೊಳ್ಳೋಣ, ದೇವ ನೀನು ಬೇಕು, ನೀನು ಬೇಕು ಸ್ವಾಮಿ. ನೀನಿಲ್ಲದ ದಿನವೆಲ್ಲ ಅದು ನನಗೆ ದಿನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನಿಲ್ಲದ ಬಾಳು ಅದು ನನಗೆ ಬಾಳಾಗ್ಲಿಕ್ಕೆ ಸಾಧ್ಯ ಇಲ್ಲ ರಾಜ. ನೀನೇ ನನಗೆ ಬೇಕು ಸ್ವಾಮಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಎದ್ದು ನಿಂತುಕೊಂಡು ನಾವು ಕೇಳಿಕೊಳ್ಳೋಣ. ದೇವಾ, ನೀನು ಸಹಾಯವನ್ನು ಮಾಡು ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರ ಆತ್ಮನೇ ನಿಮಗೆ ಸ್ತೋತ್ರ, ದೇವರ ಆತ್ಮನೇ ನಿಮಗೆ ಸ್ತೋತ್ರ. We praise you Lord, hallelujah. ನೀವು ಬೇಕು ನಮಗೆ, ನಮ್ಮ ಜೀವಿತಕ್ಕೆ ಬೇಕು ನೀವು, ನಮ್ಮ ಬದುಕಿಗೆ ಬೇಕು ನೀವು. ನೀವು ನಮ್ಮ ಆಸರೆ, ನೀವೇ ನಮ್ಮ ಜೀವನ, ನೀವೇ ನಮಗೆ ಎಲ್ಲವೂ ಆಗಿರುವುದಕ್ಕಾಗಿ ಸ್ತೋತ್ರ ರಾಜ. ನಾವೆಲ್ಲರೂ ಹೃದಯಗಳನ್ನು ಬಿಚ್ಚಿ ಬಾಯನ್ನು ತೆರೆದು ಅರಿಕೆ ಮಾಡೋಣ. ನಾವು ಅರಿಕೆ ಮಾಡುವಾಗ ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗ್ತಾರೆ. ನಾವು ಅರಿಕೆ ಮಾಡುವಾಗ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುವಂಥದ್ದಾಗಿದೆ. ಓ ಥ್ಯಾಂಕ್ ಯು ಲಾರ್ಡ್. ನೀನಿಲ್ಲದ ದಿನವೆಲ್ಲ ದಿನವಾಗುವದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವದ, ನೀನಿಲ್ಲದ ದಿನವೆಲ್ಲ ದಿನವಾಗುವದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವದ. ಏಸಪ್ಪ, ನೀನಿಲ್ಲದ ದಿನವೆಲ್ಲ ದಿನವಾಗುವದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವದ. ಹೇಳುವ, ನೀನಿಲ್ಲದ ದಿನವೆಲ್ಲ ದಿನವಾಗುವದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವದ, ನೀನಿಲ್ಲದ ದಿನವೆಲ್ಲ ದಿನವಾಗುವದ, ನೀನಿಲ್ಲದ ಬಾಳೆಲ್ಲ ಬಾಳಾಗುವದ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಓ ರಿಮಲ ಮಶಂತರ ಮಾಂದಿರಿ ಅಲ ಬರಿಗಡರ ಮಜಂದರ, ಓ ರಿಬಲರ ಮಶಕರ ಮಾಂದಿರಿ ಅಲ ಬರಿಬಿರ ಬೌಂದರಿ ಅಲಬ, ಹರ್ಗುಡರ ಮಸಂದರ ಮಶಕೆರೆ ಬೌಂದರಿ ಅಲಬ, ಹೋಲಿ ಮಸಕೋರ ಮೌಂದರ ಕುಡರಬ, ಹೋಲೆ ಮೆಸೆಕೆರೆ ಬೌಂದರಿ ಅಲ ಬರಿಬಿರ ಬೌಂದರಿ ಅಲಬ. ದೇವರ ಆತ್ಮನೇ, ನಿನ್ನ ಸಮ್ಮುಖದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ರಾಜ. ದೇವ ಸಾನ್ನಿಧ್ಯವನ್ನು ಕೇಳಿಕೊಂಡಂತ ಎಲ್ಲರ ಮೇಲೆ ನಿಮ್ಮ ಮಹಿಮೆಯಾದ ಅಭಿಷೇಕ ಈ ಕ್ಷಣದಲ್ಲಿ ದೇವರೇ ಇಳಿದು ಬರಲಿ ರಾಜ. ಅಂದು ದಾವೀದನನ್ನು ನೀವು ಅಭಿಷೇಕಿಸಿದ್ರಿ, ಈ ದಿವಸ ನಮ್ಮ ಮೇಲೆ ನಾವು ಕೇಳಿಕೊಳ್ಳೋಣ. ನಮ್ಮ ತಲೆಯ ಮೇಲೆ ಕೈಗಳನ್ನಿಟ್ಟು ಕೇಳಿಕೊಳ್ಳಿ ದೇವರ ಹತ್ರ. ನಮ್ಮ ದೇವರು ಅದ್ಭುತನಾದ ದೇವರು, ಕೇಳಿಕೊಳ್ಳುವವರಿಗೆ ನಮ್ಮ ದೇವರು ಕೊಡುವಂತಹ ದೇವರಾಗಿದ್ದಾನೆ. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ಕೇಳಿಕೊಳ್ಳಿರಿ ದೇವಾ, ನಿನ್ನ ಸಾನ್ನಿಧ್ಯ ನನಗೆ ಬೇಕು ದೇವರೇ. ನಿನ್ನ ಸಾನ್ನಿಧ್ಯಕ್ಕೆ ನಾನು ಹೋಗಬೇಕು ರಾಜ. ನಿನ್ನ ಸಾನ್ನಿಧ್ಯದಲ್ಲಿ ನಾನು ಪ್ರಾರ್ಥಿಸಬೇಕು ರಾಜ. ನಿನ್ನ ಸಾನ್ನಿಧ್ಯದಲ್ಲಿ ನಾನು ಆರಾಧಿಸಬೇಕು
ಬಯಸಬೇಕು ರಾಜ. ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ, ನಿನ್ನ ವಾಕ್ಯದಲ್ಲಿ ನನ್ನ ಆನಂದ ಪಡುವವಳಾಗಬೇಕು, ಆನಂದ ಪಡುವವನು ಆಗಬೇಕು ರಾಜ. ಒಂದು ವೇಳೆ ಇಲ್ಲಿಯವರೆಗೂ ನೀನು ಬಯಸದ ರೀತಿಯಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ನಾನು ಹೋಗದೇ ಇರುವುದಾದರೆ ನನ್ನನ್ನು ಮನ್ನಿಸಿರಿ ಎಂಬುದಾಗಿ ಕೇಳಿಕೊಳ್ಳೋಣ. ಕರ್ತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳೋಣ ಪ್ರಿಯರೇ. ನಮ್ಮ ದೇವರು ಎಲ್ಲರ ಹೃದಯಗಳನ್ನು ನೋಡುತ್ತಾ ಇದ್ದಾನೆ. ಪ್ರತಿಯೊಬ್ಬೊಬ್ಬರ ಹೃದಯಗಳನ್ನು ನಮ್ಮ ದೇವರು ಪರಲೋಕದಿಂದ ದೃಷ್ಟಿಸಿ ನೋಡುತ್ತಾ ಇದ್ದಾರೆ. ಈ ದಿವಸ ನೀವು ಕೇಳಿಕೊಳ್ಳಿ, ದೇವಾ ನೀನು ಬಯಸುವಂತಹ ದೇವ ಸಾನ್ನಿಧ್ಯಕ್ಕೆ ನಾನು ಹೋಗುವಂತೆ ಈ ದಿವಸ ನೀನು ನನ್ನನ್ನು ಅಭಿಷೇಕಿಸು ರಾಜ. ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ನೀಗಿಸಲ್ಪಡಲಿ ರಾಜ. ಎಲ್ಲ ಬಲಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ರಾಜ. ನನಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತ ಎಲ್ಲ ಅಂಧಕಾರ ಶಕ್ತಿಯ ಬಲ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ದೇವರೇ. ನಿನ್ನ ಅಭಿಷೇಕ, ನಿನ್ನ ಬಲ, ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ ನನ್ನ ಜೀವಿತದಲ್ಲಿ ಈ ದಿವಸ ನಾನು ಇಲ್ಲಿಂದ ಹೋಗುವಾಗ ನನ್ನನ್ನು ತುಂಬಿಸಿ ನೀವು ನಡೆಸುವುದಕ್ಕಾಗಿ ಸ್ತೋತ್ರವಾಗಲಿ ರಾಜ. ಥ್ಯಾಂಕ್ ಯು ಲಾರ್ಡ್. ಈಗಲೂ ನಾವು ಪ್ರಾರ್ಥನೆ ಮಾಡೋಣ. ಶಾರದ ಸಿಸ್ಟರ್ ಮುಂದೆ ಬಂದು ನೀವು ಪ್ರಾರ್ಥನೆ ಮಾಡಿ, ಈ ವಾಕ್ಯ ನಮ್ಮ ಜೀವಿತದಲ್ಲಿ 100ರಷ್ಟು ಫಲವನ್ನು ಕೊಡುವ ಹಾಗೆ ನಾವು ಕೇಳಿದಂಥ ವಾಕ್ಯಗಳನ್ನು ನಾವು ಅದೇ ರೀತಿಯಾಗಿ ಬಿಟ್ಟು ಹೋಗಬಾರದು. ದೇವರ ಸಾನ್ನಿಧ್ಯವನ್ನು ಬಯಸುವಂತ ವ್ಯಕ್ತಿಯನ್ನು ದೇವರ ಅಭಿಷೇಕಿಸ್ತಾರೆ, ಬಲದಿಂದ ತುಂಬಿಸುತ್ತಾರೆ. ಎಲ್ಲಿ ಹೋದ್ರೆ ಕೂಡ ಆ ವ್ಯಕ್ತಿಗೆ ಜಯ ಸಿಗ್ತದೆ ಪ್ರಿಯರೇ. ದೇವರಿಗೆ ಒಪ್ಪುವಂತ ಮನುಷ್ಯರಾಗ್ತಾರೆ. ಮಾತ್ರವಲ್ಲದೆ ಮಾನ ಸನ್ಮಾನಗಳನ್ನು ಕೊಡುವಂತ ದೇವರು ಅದು ನಮ್ಮ ದೇವರಾಗಿದ್ದಾರೆ. ಈ ಜಯ ನಮಗೆ ಸಿಗಬೇಕಾದ್ರೆ ನಾವು ದೇವರ ಸಾನ್ನಿಧ್ಯವನ್ನು ಬಯಸಬೇಕು. ಈ ವಾಕ್ಯ ನಮ್ಮ ಜೀವಿತದಲ್ಲಿ 100ರಷ್ಟು ಫಲವನ್ನು ಕೊಡಬೇಕು. ಆಕಾಶದ ಪಕ್ಷಿಗಳು ಅದನ್ನು ಕದ್ದುಕೊಂಡು ಹೋಗಬಾರದು. ಇದು ದೇವರ ವಾಕ್ಯ, ಇದು ದೇವರ ವಾಕ್ಯ. ಯಾರೆಲ್ಲ ದೇವರ ವಾಕ್ಯವನ್ನು ನಂಬುತ್ತಾರೆ ಅವರ ಒಳಗೆ ದೇವರು ಬಲವಾಗಿ ಕಾರ್ಯವನ್ನು ಮಾಡ್ತಾರೆ.